ಪಾದಯಾತ್ರೆಯ ಭಕ್ತಾದಿಗಳಿಗೆ ಕೌದಳ್ಳಿ ಗ್ರಾಮದಿಂದ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ವತಿಯಿಂದ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಯಪ್ಪ ಏನ್ರಿ ಇವ್ರು ಹೋಗ್ತಕ್ಕಂಥ ಫಾಸ್ಟು, ಜೀವ ನಡುಗುತ್ತೆ, ಅಷ್ಟು ಫಾಸ್ಟಾಗಿ ಹೋಗ್ತಾರೆ. ಇರಪ್ಪ, ಮೊದಲು ಬೈಕು ಸ್ಥಳಾಂತರ ಮಾಡ್ತೀನಿ. ಯಾಕೆ ಇಷ್ಟು ಫಾಸ್ಟಾಗಿ ಹೋಗ್ತಾರೆ ಜನ ಗೊತ್ತಾಗ್ತಾ ಇಲ್ವಲ್ಲ. ನಮಸ್ತೆ ಬಂಧುಗಳೇ. ಸೊ ಇವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪಾದಯಾತ್ರೆಯ ಮೂಲಕ ಆಗಮಿಸುವ ಭಕ್ತಾದಿಗಳಿಗೆ ಒಂದು ಬಹಳ ಮುಖ್ಯವಾದ ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಕೊನೆ ತನಕ ನೋಡಿ. ಯಾಕೆ ಈ ಥರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ, ಸೊ ಇದರಲ್ಲಿ ಒಂದಷ್ಟು ಪಾದಯಾತ್ರೆಯ ಭಕ್ತಾದಿಗಳಿಗೆ ಸಾಕಷ್ಟು ವಿಚಾರಗಳು ತುಂಬ ಸಹಾಯಕಾರಿಯಾಗಿರ್ತದೆ. ಯಾಕೆಂತಂದರೆ ಮಲೆ ಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರದ ಸುರಕ್ಷತೆ ಭದ್ರತೆ ನಿಮ್ಮೆಲ್ಲರ ಹೊಣೆಯಾಗಿರ್ತದೆ. ಸೊ ಏನೋ ಪಾದಯಾತ್ರೆ ಮೂಲಕ ಆಗಮಿಸುವ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸುವುದಾದರೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಇದರ ಸಂಬಂಧಿತ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ. ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಹಾಕಿ, ಹಾಗೆ ಶೇರ್ ಮಾಡಿ. ಯಾಕಂದರೆ ಎಲ್ರಿಗೂ ಅನುಕೂಲ ಆಗಲಿ. ಸಾಕಷ್ಟು ವಿಚಾರಗಳು ತಿಳಿಸ್ಕೊಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಮತ್ತೊಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ದಿನಾಂಕ 3-4 ಮಾರ್ಚ್ ತಿಂಗಳು, ಅಂದರೆ ಇನ್ನು 2 ದಿನ ಅದ ಅಷ್ಟೇ. ಸೊ ಪಾದಯಾತ್ರೆಯ ಭಕ್ತಾದಿಗಳು ಏಳ್ಗಳ್ಳಿ ಮುದ್ದಮ್ಮ ತಾಯಿಯ ಸನ್ನಿಧಿಯಿಂದ ಕಾವೇರಿ ಹೊಳೆಯನ್ನು ದಾಟ್ತಾರೆ. ದಿನಾಂಕ 3-4 ನೆನ್ಪಿಟ್ಕೊಳ್ಳಿ. ಹೋದ ವರ್ಷ ಏನು ಮಾಡಿದರು ಅಂದರೆ, ಪಾದಯಾತ್ರೆಯ ಭಕ್ತಾದಿಗಳು ಒಂದಿನ ಮುಂಚಿತವಾಗಿ ಬಂದುಬಿಟ್ಟು ಊಟ ತಿಂಡಿಗೆ ಕಷ್ಟಪಡ್ತಾಯಿದ್ರು. ಸೊ ಅದೇ ತರಹದ ಒಂದು ಪರಿಸ್ಥಿತಿ ಈ ಬಾರಿ ಆಗಬಾರ್ದು. ಆದ್ದರಿಂದ ಮೊದಲೇ ಒಂದು ಮುಖ್ಯವಾದ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ದಿನಾಂಕ 3-4 ನೆನಪಿರಲಿ. ಇವತ್ತು 1ನೇ ತಾರೀಕು, 2, 3, 4 ಇನ್ನು 2 ದಿನ ಅದೇ. ಸೊ ಪಾದಯಾತ್ರೆಯ ಭಕ್ತಾದಿಗಳು ದಿನಾಂಕ 3-4ರಂದು ಏಳ್ಗಳ್ಳಿ ಮುದ್ದಮ್ಮ ತಾಯಿಯ ಸನ್ನಿಧಿಯಿಂದ ಕಾವೇರಿಯ ಹೊಳೆಯನ್ನು ದಾಟಿ ಸಾಗ್ಯದ ಮಾರ್ಗವಾಗಿ, ಗುಳ್ಯದ ಮಾರ್ಗವಾಗಿ, ಎಲೆಮಾಳ ಮಾರ್ಗವಾಗಿ, ಕೌದಳ್ಳಿ ಮಾರ್ಗವಾಗಿ, ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಈ ಒಂದು ಮಾರ್ಗವಾಗಿ ಆಗಮಿಸ್ತಾರೆ. ಈಗ ನಾನೀಗ ತಾಳೆ ಬೆಟ್ಟದಲ್ಲಿರ್ತೀನಿ. ಸೊ ತಾಳೆ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಒಂದಷ್ಟು ಸಲಹೆಗಳನ್ನು ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ದಾನಿಗಳು ತಾವು ತೆಗೆದುಕೊಳ್ತಕ್ಕಂಥ ಒಂದು ಬಹಳ ಮುಖ್ಯವಾದ ಕ್ರಮಗಳನ್ನು, ತಮಗೆ ಬಹಳ ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ತಾವು ಅನುಸರಿಸಬೇಕು. ಬಹಳ ಮುಖ್ಯವಾಗಿ ಪಾದಯಾತ್ರೆಯ ಭಕ್ತಾದಿಗಳು ದಯವಿಟ್ಟು ತಮ್ಮ ಪಾದರಕ್ಷೆಗಳನ್ನು ಈ ರೀತಿ ತಾಳು ಬೆಟ್ಟದಲ್ಲಿ ಎಲ್ಲಂದರಲ್ಲಿ ಬಿಡಬೇಡಿ. ಸೊ ನೋಡಿ, ಇದು ಹೋದ ವರ್ಷ ಬಿಟ್ಟಿರ್ತಕ್ಕಂಥ ಪಾದರಕ್ಷೆಗಳು ಇಂದಿಗೂ ಸಹ ನಮಗೆ ದೊರೆಯುತ್ತದೆ. ಸೊ ಅರಣ್ಯ ಪ್ರದೇಶದ ವಲಯಗಳಲ್ಲಿ ಈ ರೀತಿ ತಮ್ಮ ಒಂದು ಪಾಪದ ಕೆಲಸಕ್ಕೆ ಒಳಗಾಗಬೇಡಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೋತೀವಿ. ಸೊ ಎಲ್ಲಂದರಲ್ಲಿ ಈ ರೀತಿ ಪಾದರಕ್ಷೆಗಳನ್ನು ಬಿಡಬೇಡಿ. ಸೊ ಏನಾದರೂ ಪಾದಯಾತ್ರೆಯನ್ನು ಮಾಡ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ತಮ್ಮ ಪಾದರಕ್ಷೆಯ ನೇರ ಹೊಣೆಗಾರಿಕೆಗಳನ್ನು ಒತ್ತಿಕೊಳ್ಳಿ. ಯಾಕಂದರೆ ನೀವು ಕಷ್ಟಪಟ್ಟು ಮಾದಪ್ಪನ ಸನ್ನಿಧಿ ತನಕ ಆಗಮಿಸಿ ತಮ್ಮ ಒಂದು ಪಾದರಕ್ಷೆಗಳನ್ನು ಈ ರೀತಿ ಬಿಟ್ಟು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಒಂದು ಕ್ಷಣ ತಾವೇ ಖುದ್ದಾಗಿ ಕುಳಿತುಕೊಂಡು ಯೋಚನೆಗಳನ್ನು ಮಾಡಿ. ಸೊ ಈ ವಿಡಿಯೋನ ಪಾದಯಾತ್ರೆಯ ಭಕ್ತಾದಿಗಳಿಗೆ ಶೇರ್ ಮಾಡಿ ಸಹಕರಿಸಿ. ಯಾಕೆಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಕೊನೆಯಲ್ಲಿ ನಾವು ಪಾಪವನ್ನು ಸುತ್ಕೊಂಡು ಹೋಗ್ತಕ್ಕಂಥ ಕಾರ್ಯ ಅಂದರೆ ಇದೇ ನೋಡ್ರಿ. ಸೊ ಇದೇ ನೋಡಿ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಪಾದಯಾತ್ರೆಯ ಭಕ್ತಾದಿಗಳಿಗೆ ಮತ್ತೊಂದು ಸಲಹೆ ನೀಡ್ತಾ ಇದ್ದೀನಿ. ಏನಪ್ಪ ಅಂದರೆ, ತಾವು ಪಾದಯಾತ್ರೆಯನ್ನು ಮಾಡಬೇಕಾದ್ರೆ ಸೂಕ್ತವಾದ ಸಮಯವನ್ನು ಆಯ್ಕೆ ಮಾಡ್ಕೊಳ್ಳಿ. ಬೇಸಿಗೆಯ ಪ್ರಾರಂಭ ದಿನದವಾದ್ದರಿಂದ ಸೊ ತಮ್ಮ ಪಾದಗಳು ಬಿಸಿಲಿನ ತಾಪಕ್ಕೆ ಒಳಪಡಬಹುದು. ಆದ್ದರಿಂದ ದಯವಿಟ್ಟು ಸೂಕ್ತವಾದ ಸಮಯವನ್ನು ಆಯ್ಕೆ ಮಾಡ್ಕೊಳ್ಳಿ. ಬೆಳಗಿನ ಜಾವ ಒಂದು 6ರಿಂದ ಸುಮಾರು ಬೆಳಿಗ್ಗೆ 9 ಗಂಟೆಯ ತನಕ ಒಂದು ಸೂಕ್ತವಾದ ಸಮಯ ಅಂತ ಅಂದುಕೊಂಡಿದ್ದೀನಿ. ಆಮೇಲೆ ಸಂಜೆ 5ರಿಂದ 7 ಗಂಟೆಯ ತನಕ ಒಂದು ಸೂಕ್ತವಾದ ಸಮಯ ಅಂದುಕೊಂಡಿದ್ದೀನಿ. ಅರಣ್ಯ ಪ್ರದೇಶಗಳಲ್ಲಿ ರಾತ್ರಿ ಸಂಚರಿಸಬೇಡಿ, ಪಾದಯಾತ್ರೆ ಮೂಲಕ ಸಂಚರಿಸಬೇಡಿ ಅಂತ ಈ ಒಂದು ಸಂದೇಶವನ್ನು ಸಹ ತಿಳಿಸ್ತಾ ಇದ್ದೀನಿ. ಪ್ರಾಣಿಗಳಿರ್ತವೆ, ಪ್ರಾಣಿಗಳ
ವಲಯಕ್ಕೆ ನಾವು ಆಗಮಿಸಿ ಸೊ ನಾವು ನಮ್ಮದೇ ಆದ ರೀತಿಯಲ್ಲಿ ಭದ್ರತೆಗಳನ್ನು ಕಾಯ್ದುಕೊಳ್ಬೇಕು. ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ. ಸೊ ಪಾದಯಾತ್ರೆ ಭಕ್ತಾದಿಗಳು ಏನು ಈ ತಾಳಿಬೆಟ್ಟದಲ್ಲಿ ಈ ಥರ ತಮ್ಮ ಪಾದರಕ್ಷೆಗಳನ್ನು ಬಿಡಬೇಡಿ. ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ನೋಡಿ, ಈ ರೀತಿ ಪಾದರಕ್ಷೆಗಳನ್ನು ಬಿಡ್ತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಜನ ಬಸ್ಗಳಲ್ಲಿ ಆಗಮಿಸಿ ಏನು ತಾಳಿಬೆಟ್ಟದಿಂದ ಪಾದಯಾತ್ರೆಗಳನ್ನು ಮಾಡ್ತಕ್ಕಂಥವ್ರು ಈ ರೀತಿ ತಮ್ಮ ಪಾದರಕ್ಷೆಗಳನ್ನು ಬಿಡ್ತಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಸಾಮಾನ್ಯವಾಗಿ ನಾವು ನೋಡಿದ ಮಟ್ಟಿಗೆ ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಅವರು ಪಾದರಕ್ಷೆಗಳನ್ನೇ ಹಾಕಿರೋದಿಲ್ಲ. ಸೊ ಅವರು ಬರಗಾಲಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಸಾಮಾನ್ಯವಾಗಿ ಬಸ್ಗಳಲ್ಲಿ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಈ ರೀತಿ ಪಾದರಕ್ಷೆಗಳನ್ನು ಬಿಟ್ಟು ತಾಳಿಬೆಟ್ಟದಿಂದ ಮಾದಪ್ಪನ ಸನ್ನಿಧಿ ತನಕ ಪಾದಯಾತ್ರೆಯನ್ನು ಮಾಡ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ದಯವಿಟ್ಟು ಒಂದೇ ಕಣ್ರಿ, ಸಿಂಪಲಾಗಿ ಹೇಳೋ ಪ್ರಕಾರ ಸಿಂಪಲಾಗಿ ಹೇಳ್ಬೇಕಂದ್ರೆ, ನೀವು ಮನೆ ಬಿಡಬೇಕಾದ್ರೆ ಪಾದರಕ್ಷೆನ ತೊರೆದು ಆಗಮಿಸಿ. ಮನೆ ಬಿಡಬೇಕಾದ್ರೆ ಪಾದರಕ್ಷೆ ಹಾಕಲೇಬೇಡಿ, ಹಾಗೆ ಬಂದುಬಿಡಿ. ಯಾವ್ದಾದ್ರು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಂದ್ರೆ ಈ ಒಂದು ಕ್ರಮ, ಈ ಒಂದು ಪದ್ಧತಿಯನ್ನು ಅನುಸರಿಸಿ. ಯಾಕೆಂದರೆ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿ ತಮ್ಮ ಒಂದು ಪಾದರಕ್ಷೆಗಳನ್ನು ಬಿಟ್ಟೋಗಿ ಆ ಪಾದರಕ್ಷೆಗಳನ್ನು ಯಾರೋ ಪಾಪ ಅವ್ರ ಕೈ ಹಾಕ್ಬಿಟ್ಟು ಎತ್ತಾರೆ ನೋಡ್ರಿ, ಅದು ಎಂತಹ ಕಾರ್ಯ, ಅದರ ಎಫೆಕ್ಟ್ ಯಾವ ರೀತಿ ತಟ್ಟಬಹುದು ಅಂತಕ್ಕಂಥದ್ದನ್ನ ತಾವು ಗಮನಿಸಬೇಕಾಗತ್ತೆ. ಸೊ ಸಾಕಷ್ಟು ಜನ ನನಗೆ ಬೈಕೊಳ್ಬಹುದು, ನಿನ್ಗೆ ಹೆಂಗೆ ಗೊತ್ತು ಹೋಗ ಹಂಗೆ ಹಿಂಗೆ ಅಂದ್ಕೊಂಡು ನನಗೆ ತುಂಬ ಜನ ಆಗಾಗ ಬೈತಾ ಇರ್ತಾರೆ ಕಣ್ರಿ. ಏನು ಮಾಡೋದು, ಆ ಥರದವ್ರು ಇರ್ತಾರೆ. ಆ ಥರ ಬ್ಯಾಡ್ ಕಮೆಂಟ್ಸ್ ಹಾಕೋರು ನಮಗೆ ಬೇಕಾಗ್ತಾರೆ. ಸೊ ಅವರ ಆಶೀರ್ವಾದನೂ ಸಹ ನಮಗೆ ಬೇಕು. ಇರಲಿ, ಒಬ್ರಿಗೆ ಒಳ್ಳೇದಾಗತ್ತೆ ಅಂದರೆ ಒಬ್ರ ಹತ್ರ ಬೈಸ್ಕೊಳ್ಳೋಕ್ಕೆ ನಾವು ರೆಡಿ ಇದ್ದೀವಿ, ಡೋಂಟ್ ವರಿ. ಸೊ ಯಾಕೆಂದರೆ ನಾ ಹೇಳಿದ್ದು ಒಂದು ರೀತಿಲಿ ಸರಿ ಇದೆ ಅಂತ ಅಂದ್ಕೊಂಡಿದ್ದೀನಿ, ತಪ್ಪಾಗಿದ್ದರೆ ಕ್ಷಮಿಸಿ. ಸೊ ಪಾದರಕ್ಷೆಯ ನೇರ ಹೊಣೆಗಾರಿಕೆಯನ್ನು ತಾವೇ ಒತ್ತಿಕೊಳ್ಳಿ, ಇಷ್ಟು ಹೇಳಬಲ್ಲೆ. ಇನ್ನು ಅದ್ರ ಮೇಲೆ ಏನು ಹೇಳೋಕ್ಕಾಗಲ್ಲ, ಎಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಮತ್ತೊಂದು ಅಗತ್ಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮತ್ತೊಂದು ಬಹಳ ಮುಖ್ಯವಾದ ವಿಚಾರ, ದ್ವಿಚಕ್ರ ವಾಹನ ಸವಾರರಿಗೆ ಈ ಒಂದು ಸಲಹೆಯನ್ನು ತಿಳಿಸ್ತಾ ಇದ್ದೀನಿ. ದಿನಾಂಕ 6, 7, 8, 9, 10 ಏನು ಈ ಒಂದು ಮಹಾಶಿವರಾತ್ರಿ ಹಬ್ಬದ ಸಂದರ್ಭಗಳಲ್ಲಿ ಕೌದಳ್ಳಿ ಗ್ರಾಮದಲ್ಲಿ ತಮ್ಮ ಒಂದು ದ್ವಿಚಕ್ರ ವಾಹನ ನಿಲುಗಡೆ ಮಾಡಲಾಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನನಗೆ ಸರಿಯಾದ ಡೇಟ್ ಗೊತ್ತಿಲ್ಲ. ಒಟ್ಟು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಕೌದಳ್ಳಿ ಗ್ರಾಮದಲ್ಲಿ ತಮ್ಮ ಒಂದು ದ್ವಿಚಕ್ರ ವಾಹನಕ್ಕೆ ಪ್ರವೇಶ ನಿಷೇಧವನ್ನು ಮಾಡಲಾಗಿರ್ತದೆ. ದಯವಿಟ್ಟು ಈ ಒಂದು ಕ್ರಮವನ್ನು ಸಹ ಅನುಸರಿಸಬೇಕಾಗತ್ತೆ. ಕಾರಣ ಇಷ್ಟೇ, ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಾದಪ್ಪನ ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ಅಪಘಾತಗಳು, ಅನಾಹುತಗಳು ಜರುಗದಂತೆ ಮುಂಜಾಗ್ರತೆಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ವಾಹನ ಸವಾರರು ದಯವಿಟ್ಟು ನಿಧಾನಕ್ಕೆ ಆಗಮಿಸಿಯಪ್ಪ, ದಯಮಾಡಿ ನಿಧಾನಕ್ಕೆ ಆಗಮಿಸಿ. ಯಾವುದೇ ತರಹದ ಅಪಘಾತ, ಅನಾಹುತಗಳ ಆಗದಂತೆ ಮುಂಜಾಗ್ರತೆಯ ಕ್ರಮಗಳನ್ನು ವಹಿಸಿ. ಮೊದಲೇ ಬೇಸಿಗೆಯ ಪ್ರಾರಂಭದ ದಿನ ಇದಾಗಿರ್ತದೆ. ದಯವಿಟ್ಟು ಬೀಡಿ ಸಿಗರೇಟ್ ಸೇಯ್ತಕ್ಕಂಥವ್ರು ಅಲ್ಲಲ್ಲೇ ಬೀಡಿ ಸಿಗರೇಟ್ ಸೇದು ಕಡ್ಡಿಗಳನ್ನು ಬಿಸಾಡಿಬಿಡಬೇಡಿ. ಅರಣ್ಯ ರಕ್ಷಣೆ ನಿಮ್ಮೆಲ್ಲರ ಹೊಣೆ. ಮಲೆ ಮಹದೇಶ್ವರ ಸುಂದರವಾದ ಪ್ರಕೃತಿಯ ವನಗಳಲ್ಲಿ ನೆಲೆಸಿರುವುದು ನೆನಪಿರಲಿ. ಸೊ ತಾವಿಲ್ಲೆಲ್ಲ ವೀಕ್ಷಣೆ ಮಾಡಿ. ಅಲ್ಲಲ್ಲೇ ಕೌದಳ್ಳಿ ಗ್ರಾಮದಿಂದ ಮಾದಪ್ಪನ ಸನ್ನಿಧಿ ತನಕ ಈ ಥರ ವಾಟರ್ ಕ್ಯಾನ್ಗಳನ್ನು ಅಳವಡಿಸಿರ್ತಾರೆ. ದಯವಿಟ್ಟು ಭಕ್ತಾದಿಗಳು, ದಯಮಾಡಿ ದಾನಿಗಳು ವಾಟರ್ ಕ್ಯಾನ್ಗಳನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಡಿ. ಸೊ ಫಿಲ್ಟರ್ ನೀರನ್ನ ತಗೊಬಂದು ಇಲ್ಲಿ ತುಂಬಿ, ಇದಿಷ್ಟು ಹೇಳಬಲ್ಲೆ. ದಯವಿಟ್ಟು ಈ ಒಂದು ಅಗತ್ಯ ಕ್ರಮವನ್ನು ವಹಿಸಿ. ನಾನೊಂದು ಸತ್ಯ ಹೇಳ್ತೀನಿ ನೋಡಿ. ಸೊ ನಮ್ಮ ಅರಣ್ಯ ಪ್ರದೇಶಗಳು ಕೆಲವು ಭಾಗಗಳಲ್ಲಿ ಬೆಂಕಿ ಅನಾಹುತಕ್ಕೆ ಒಳಪಟ್ಟಿದೆ. ಅದೇ ಈ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ತಾವು ಯಾವ ಕಡೆ ನೋಡಿದರೂ ಸಹ ಬೆಂಕಿ ಅನಾಹುತಗಳು ಆಗಿಲ್ಲ. ಕಾರಣ ಏನಪ್ಪ ಅಂದರೆ ಮಾದಪ್ಪ ನೆಲೆಸಿರ್ತಕ್ಕಂಥ ಕ್ಷೇತ್ರ ಆ ರೀತಿ ಇದೆ. ದಯವಿಟ್ಟು ಆದ್ದರಿಂದ ದಯಮಾಡಿ ಭಕ್ತಾದಿಗಳು ಹೆಚ್ಚಿನ ಅಗತ್ಯ ಕ್ರಮಗಳನ್ನು ವಹಿಸಬೇಕಾಗತ್ತೆ. ಮುಂದೆ ಯಾವುದೇ ತರಹದ ಅನಾಹುತಗಳು ಆಗದಂತೆ ಕಾಪಾಡಿಕೊಳ್ಬೇಕಾಗತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಸಹ ಒಂದು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿ ಅವರ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಶಿವರಾತ್ರಿ ಇರ್ಬೋದು, ಯುಗಾದಿ ಇರ್ಬೋದು, ಈ ಸಂದರ್ಭಗಳಲ್ಲಿ ಹೆಚ್ಚಿನ ಕರ್ತವ್ಯವನ್ನು ನಿರ್ವಹಿಸುವುದರೊಂದಿಗೆ ಯಾವುದೇ ಅನಾಹುತಗಳು ಆಗದಂತೆ ಮುಂಜಾಗ್ರತೆಯ ಕ್ರಮಗಳನ್ನು ವಹಿಸ್ತಾರೆ. ಬಂಧುಗಳೇ, ಮೊದಲೆಲ್ಲ ಏನು ಈ ಒಂದು ಒಡಕೆಹಳ್ಳ ಗ್ರಾಮದಲ್ಲಿ ಯಾವುದೇ ತರಹದ ಚೆಕ್ ಪೋಸ್ಟ್ಗಳು ಇರಲಿಲ್ಲ. ಸೊ ಈಗ
ಅರಣ್ಯ ಇಲಾಖೆಯ ಅಧಿಕಾರಿಗಳು ಚೆಕ್ ಪೋಸ್ಟ್ಗಳನ್ನು ಅಳವಡಿಸಿದ್ದಾರೆ. ಕಾರಣ ಏನಪ್ಪ ಅಂದರೆ